ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಇನ್ನು ಕೇಸು ಜಗಜ್ಜಾಹೀರಾಗಿದೆ. ಎಲೆಕ್ಟ್ರೋ ಬಾಂಡ್ ಮೂಲಕ ನೀವು ಎಷ್ಟು ಮಣ್ಣು ಹೆಚ್ಚಿದ್ದೀರಿ ಅನ್ನೋದು ಗೊತ್ತಿಲ್ವಾ? ಶಿಕ್ಷಿತವ್ರ ಮೇಲೆ ಕೇಸ್ ಹಾಕಿ ಒಳಗಾಕೋ ಕೆಲಸ ಮಾಡ್ತಾ ಇದ್ದೀರಾ. ಮುಂದೆ ನರೇಂದ್ರ ಮೋದಿ ಅವರೇ ನಿಮ್ಮ ಒಂದು ಯುಗಾಂತ್ಯ ಆಗಲಿದೆ. 2028ಕ್ಕೆ ನಿಮ್ಮ ಯುಗಾಂತ್ಯ ಆಗಲಿದೆ. ಮುಂಬರುವ ದಿನಗಳಲ್ಲಿ ಗೊತ್ತಾಗಲಿದೆ ಯಾವ ತರದ ರಾಜಕಾರಣ ಯುವ ಮಾನ್ಯತೆಯನ್ನು ಹೊಂದಲಿದೆ ಅಂತಕ್ಕಂಥದ್ದು ಇನ್ನೇನು ಬಹಳ ದಿನ ದೂರ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಯಾವುದೇ ಪಕ್ಷಗಳಾಗಿರ್ಲಿ ನಾವು ಜನರ ಪ್ರೀತಿಗೆ ವಿಶ್ವಾಸಕ್ಕೆ ಪಾತ್ರರಾಗುವಂತ ಕೆಲಸ ಮಾಡಬೇಕು ವಿನಃ ಜನರ ಅಭ್ಯುದಯವನ್ನು ಸ್ಥಾಪಿಸ್ತಕ್ಕಂಥ ಕೆಲಸ ಮಾಡಬೇಕು ವಿನಃ ಜನರ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಮಾಡಬೇಕು ವಿನಃ ನಾವು ರಾಜಕೀಯ ದೊಂಬರಾಟದಿಂದ ನಮ್ಮ ಆಧಿಪತ್ಯವನ್ನು ಸ್ಥಾಪಿಸಬಾರದು ಅಂತಕ್ಕಂಥ ಮಾತನ್ನು ಹೇಳುತ್ತಾ, ದಯವಿಟ್ಟು ನಾನೆಲ್ಲ ಕರ್ನಾಟಕದ ಮಹಾಜನತೆಗೆ ಈ ಮೂಲಕ ಹೇಳಿಕೊಡೋದಿಷ್ಟೇ. ಆಪಲ್ ಬಂದಾಗಿದೆ. ಆರೋಗ್ಯಯುತ ಕರ್ನಾಟಕಕ್ಕಾಗಿ, ಬಲಿಷ್ಠ ಕರ್ನಾಟಕಕ್ಕಾಗಿ ನಾವು ನ್ಯಾಷನಲ್ ಅಪ್ಲಿ ಪಾರ್ಟಿಯನ್ನು ಕಟ್ಟೋಣ, ನ್ಯಾಷನಲ್ ಅಪ್ಲಿ ಪಾರ್ಟಿಯನ್ನು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತರೋಣ ಅಂತಕ್ಕಂಥ ಮಾತುಗಳನ್ನು ಹೇಳುವುದರ ಮೂಲಕ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ನ್ಯಾಷನಲ್ ಅಪ್ಲಿ ಪಾರ್ಟಿ.